ಇವತ್ತು ನಮ್ಮದು ಆನಿವರ್ಸರಿ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಮಾಡೋಣ ಅನ್ನಿಸ್ತು. ಹಾಗಾಗಿ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟ್ ನಾನು ಬಂದು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತೀನಿ. ದ್ರಾಕ್ಷಿ ಇರಲಿಲ್ಲ, ಹಾಗಾಗಿ ಗೋಡಂಬಿನ ಹಾಕ್ಕೊಂಡೆ. ದಿಢೀರಂತ ಮಧ್ಯಾಹ್ನನೇ ಏನಾರು ಸ್ವೀಟ್ ಮಾಡೋಣ, ಇವತ್ತು ಆ್ಯನಿವರ್ಸರಿ ಅಲ್ವಾ ಅಂದ್ಬಿಟ್ಟು ಮಾಡಿದೆ. ಹಾಗಾಗಿ ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ, ಮನೇಲಿ ಏನಿತ್ತು ಅದ್ರಲ್ಲಿ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸು ಎದ್ದಿರದ ಮುದ್ದು. ನಾನು ಕೇಸರಿ ಬಾತ್ ಮಾಡೋಷ್ಟು ನನ್ನ ಮಗ ಎದ್ಬಿಟ್ಟಿದ್ದಾನೆ ನೋಡಿ. ಮುಜ್ಜು. ಸೊ ಇವಾಗ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಒಂದು 2 ನಿಮಿಷ ಹುರ್ಕೊಳ್ಳೋಣ. ಇದು ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ, ಹಾಗಾಗಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೊಂದೆರಡು ಲವಂಗ ಹಾಕ್ತೀನಿ ರೀ. ಒಂದು 4 ಲವಂಗ ಹಾಕಿದ್ದೀನಿ ಫ್ಲೇವರ್ಗೆ. ಚೆನ್ನಾಗಿ ಫ್ರೈ ಆಗಲಿ. ಇಲ್ಲ ನೋಡ್ರಿ, ಗೋಡಂಬಿ ನಾನು ಹಾಕಕ್ಕಿಟ್ರೆ ಇದೇ ಕೆಲಸ ಚೆಲ್ಲಿ ಮಡಗ್ತಾನೆ. ಹಿಂಗೆ ಮಾಡಿ ದ್ರಾಕ್ಷಿ ಎಲ್ಲ ಹಾಳು ಮಾಡಿದ್ದಾನೆ. ಬರೀ ಗೋಡಂಬಿ ಹಾಕಿ ಇವಾಗ ಕೇಸರಿ ಬಾತ್ ಮಾಡ್ತಾ ಇರೋದು ನಾನು, ಗೊತ್ತಾ? ಎಲ್ಲ ಇವನಿಂದಾನೆ. ಇವನೇ ಮಾಡೋದೆಲ್ಲ ಶುಭ ನಮ್ಮ ಮನೇಲಿ. ಅಜ್ಜು ಇಲ್ಲಿ ನೋಡಿ, ಅವ್ರ ಅಕ್ಕಂಗೆ ಚುಕ್ಕಿ ಇಕ್ತೆ ಅಂತ ಇವನು ಚುಕ್ಕಿ ಇಕ್ಕಿಸ್ಕೊಂಡು ಹೆಂಗೆ ಮಾಡ್ಕೊಂಡವನೆ. ಸ್ನಾನ ಮಾಡಿಸಿಲ್ಲ ಇನ್ನೂ ಗಬ್ಬುಗೆ. ಲೈಟಾಗಿ ಮಾಡಿಸೋಣ, ರಾತ್ರಿ ಕೇಕ್ ಕಟ್ ಮಾಡಿಸ್ಬೇಕಲ್ಲ, ಫ್ರೆಶ್ ಆಗಿರ್ತಾನೆ ಅಂತ. ಅಲ್ಲ ನನ್ನ ಅಲ್ವನ ಚಿನ್ನಿ? ಹುಡುಗಿ ಥರ ಕಾಣುತ್ತೆ. ಎಲ್ಲ ಹುಡುಗಿನ ಅಂತಾರೆ. ಇವ್ನು ಹಿಂಗೆ ಆಡಿ ಹಾ ಅಯ್ಯಪ್ಪ. ಸೊ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ದೇವ್ರ ಪೂಜೆ ಎಲ್ಲ ಬೆಳಿಗ್ಗೆನೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಕಾಣ್ತಾ ಇರ್ಬೋದು. ಮಲ್ಲಿಗೆ ಹೂವು 40 ರೂಪಾಯಿ ಅಂತೆ ಮೊಳ ತರಿಸಿದ್ದೆ. 2 ಮೊಳ ನಾನು ಉಂಡ್ಕೊಳಕ್ಕೆ 1 ಮೊಳ, ಮತ್ತು ದೇವ್ರಿಗೆ ಪೂಜೆಗೆ ಅಂತ. ರಾತ್ರಿ ನೋಡಿದೆ, ಎಲ್ಲೂ ಸಿಗಲಿಲ್ಲ ಬಿಡಿ ಹೂವು. ಹಾಗಾಗಿ ಬಿಸಿನೀರು ಮಳ್ಳಿ ಅಂತ ಕಾಯ್ತಾ ಇದ್ದೀನಿ. ಚೆನ್ನಾಗಿ ಕುರಿತಾ ಇದ್ದೀನಿ ಲೋ ಫ್ಲೇಮಲ್ಲಿ. ಹಾಂ ಏನಮ್ಮ? ಹಾಗೆ ಜಾಮೂನ್ ಮಾಡು ಅಂದ್ಲು ನನ್ನ ಮಗಳು. ಬಟ್ ಯಾಕೋ ಮೂಡ್ ಇರಲಿಲ್ಲ, ಆಮೇಲೆ ತಂದಿರಲಿಲ್ಲ ಜಾಮೂನು. ಏನೋ ಒಂಚೂರು ಸ್ವೀಟ್ ಮಾಡೋಣ, ಅವಳು ಇಷ್ಟಪಟ್ಟು ತಿಂತಾಳಲ್ಲ ಸ್ಕೂಲಿಂದ ಬಂದು ಅಂದ್ಬಿಟ್ಟು ಒಂಚೂರು ಕೇಸರಿ ಬಾತು, ಸಜ್ಜಿಗೆ ಏನಂತಾರೆ ಹೇಳ್ಬೋದು. ಕೇಸರಿ ಬಾತ್ ಅಂತ ಹೆಸರು ಮಾತ್ರ, ಕೇಸರಿ ಏನು ಹಾಕಲ್ಲ ಇದಕ್ಕೆ. ಹೆಸರಿಗಷ್ಟೇ ಕೇಸರಿ ಬಾತ್. ಹಳೆ ಕಾಲದಲ್ಲೆಲ್ಲ ಕೇಸರಿ ಬಾತ್ ಅಂತಾನೆ ಅಂತಿದ್ದು, ಇವಾಗೆಲ್ಲ ಸಜ್ಜಿಗೆ ಅಂತಾರೆ. ಆಮೇಲೆ ಮಂಗಳೂರು ಭಾಷೆಯಲ್ಲಿ ಶಿರಾ ಅಂತಾರೆ. ಏನೇನೋ ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ಹೇಳ್ತಾರೆ. ನಾವು ಹಳೆ ಸ್ಟೈಲ್ತ ಹೇಳೋಣ, ಕೇಸರಿ ಬಾತ್ ಅಂತಾನೆ. ಹಾಗಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಇರಲಿ, ಏನಾದರೂ ಸ್ಪೆಷಲ್ ಅಲ್ವಾ ಅಂತ, ಆ್ಯನಿವರ್ಸರಿ. ಸೊ ಹಾಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ. ಆಲ್ರೆಡಿ ಸೆರೆಲೆಕ್ ಎಲ್ಲ ಹೇಳ್ತಾನೆ ನನ್ನ ಮಗಂಗೆ. ಇವಾಗ ಮಾತಾಡೋಕೆಲ್ಲ ಬರ್ತದೆ. ಏನವ ಅದು ಹೇಳ್ಬಿಡವ. ವಾ ಸೂಪರ್ ಬಂಗಾರ. ಅಕ್ಕನ ಹೆಸರೇನಪ್ಪ? ಅಕ್ಕನ ಹೆಸರೇನು ಹೇಳ್ಬಿಡು. ಅಕ್ಕನ ಹೆಸರನ್ನ? ಅಕ್ಕನ ಹೆಸರು ಸರಳಕ್ಕ. ಪ್ರತೀಕ್ಷಾ ಹೇಳು. ಪ್ರತೀಕ್ಷಾ ಹೇಳು. ಮುದ್ದು ಓನಮ್ಮ. ಹ್ಞೂ ಮಗ್ನ, ಸೆರಳಕ್ ಮಗ್ನ. ಅಯ್ಯ ಖುಷಿ ಅವನಿಗೇನೆ. ಸೊ ನೋಡಿ, ಕೇಸರಿ ಬಾತ್ ರೆಡಿ ಆಗಿದೆ. ನಾನು ಹೀಗೆ ಮಾಡೋದು, ಸಿಂಪಲ್ ಮೆಥಡು ಅಷ್ಟೇ. ಏನು ಕಂದ? ಸೊ ನಾನು ಕೇಸರಿ ಬಾತು ರೆಸಿಪಿ ಫುಲ್ ಡೀಟೇಲ್ಡಾಗಿ ಏನು ತೋರ್ಸೋಕೆ ಹೋಗಿಲ್ಲ. ಹಾಗೆ ರ್ಯಾಂಡಮಾಗಿ ಮಾಡ್ತಿದ್ನಲ್ಲ ಅಂತ ತೋರಿಸ್ದೆ ಅಷ್ಟೇ. ನನಗೆ ಆಗ್ತಾ ಇರಲಿಲ್ಲ, ಅವನು ಪಾಪು ಬಿಡಲ್ಲ, ಹಾಗಾಗಿ ಮಾಡಲಿಲ್ಲ ವೀಡಿಯೋನ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ಅದು ಸಖತ್ತಾಗಿ ಬಂದಿತ್ತು. ಸ್ವೀಟ್ ಆ್ಯನಿವರ್ಸರಿ ಸ್ಪೆಷಲು. ಸೊ ತಿಂದೆಲ್ಲ ಆದಮೇಲೆ ಮತ್ತೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸಂಜೆ ಪಾಪುನ ರೆಡಿ ಮಾಡುವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಫಸ್ಟೆಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡು ಮುಖಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ ನಾನು. ಆದಮೇಲೆ ಲಾಸ್ಟಲ್ಲಿ ಅವನಿಗೆ ಬಟ್ಟೆ ಹಾಕ್ತದೆ. ಯಾಕಂದರೆ ಮಕ್ಕಳು ಯೂಶ್ವಲಿ ನಿಮಗೆ ಗೊತ್ತು, ತುಂಬಾ ಗಲಾಟೆ ಮಾಡಿದ್ದಾರೆ, ಇಲ್ಲ ಗಲೀಜು ಮಾಡ್ಕೊಡ್ತಾರೆ ಬಟ್ಟೆ. ಹಾಗಾಗಿ ಹೊರಡೋ ಟೈಮಲ್ಲಿ ಹಾಕ್ಕೋಬೇಕು. ಅವ್ನು ನೋಡಿ ಆ ಬಟ್ಟೆ ಏನು ಚುಚ್ಚಲ್ಲ, ಏನೂ ಮಾಡಲ್ಲ. ಶರ್ಟು ಕೂಡ ಕಾಟನ್ದು ತರಿಸಿರೋದು, ಅಂದರೂ ಅಷ್ಟು ಹಠ ಮಾಡ್ತಾಯಿದ್ದಾನೆ ಹಾಕ್ಕೊಳ್ಳೋಕ್ಕೆ. ತುಂಬ ಕಷ್ಟ ಅಪ್ಪ. ಮಕ್ಕಳನ್ನೆಲ್ಲ ಫಂಕ್ಷನ್ಗಳಿಗೆ ರೆಡಿ ಮಾಡೋದು, ಎಲ್ಲರೂ ಕರ್ಕೊಂಡು ಹೋಗೋದು ಅಂದರೆ ಅದಷ್ಟು ಚೆನ್ನಾಗಿದೆ. ಸೂಟ್ ತರಿಸಿದ್ದೀನಿ, ಹಾಕ್ಕೊಳ್ಳೋಕೆ ಎಷ್ಟು ಗಲಾಟೆ ಮಾಡ್ತಾನೆ ಗೊತ್ತಾ. ಸಾಕಾಗೋಗಿದೆ ನನಗಂತೂ. ಅದು ಅವನನ್ನು ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕು. ಆ ಬೋ ಹಾಕಿಸ್ಕೊಳ್ಳಲ್ಲ ನೋಡಿ, ಎಷ್ಟು ಗಲಾಟೆ ಮಾಡ್ತಾನೆ ಅಂದರೆ ನನಗಂತೂ ತುಂಬಾ ಬೇಜಾರಾಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವ. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಆದಷ್ಟು ತಾಳ್ಮೆ ಇರಬೇಕು. ಮೇಯ್ನಾಗಿ ನಾವು ಮಕ್ಳಿಗೆ ಏನೇ ಮಾಡಬೇಕು ಅಂದ್ರೂ ತಾಳ್ಮೆನೇ ಇಂಪಾರ್ಟೆಂಟು ಮಕ್ಕಳು ಮುಂದೆ. ಇಲ್ಲಾಂದರೆ ಸುಮ್ಮನೆ ಹೊಡೆಯೋದು ಬಡಿಯೋದು ಇದೆಲ್ಲ ಮಾಡೋಕ್ಕಾಗಲ್ಲ ನಾವು. ಸ್ವಲ್ಪ ನಾವೇ ತಾಳ್ಮೆ ತಗೊಂಡು ನಿಧಾನಕ್ಕೆ ಮಕ್ಕಳನ್ನ ರೆಡಿ ಮಾಡಲೇಬೇಕು.
ಬೇರೆ ಆಪ್ಷನ್ನೇ ಇರಲ್ಲ. ಹಾಗಾಗಿ ಅವ್ರ ಅಪ್ಪನ ಹತ್ರ ಆದರೆ ಸುಮ್ಮನೆ ಇರ್ತಾನೆ, ಹಾಗೂ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಇದ್ದ. ಹಂಗೂ ಮಾಡಿದ್ರೆ ಮಾಡಲಿ ನೀನು ಹಾಕು ಅಂದರು ನಮ್ಮ ಮನೆಯವರು. ಹಂಗಾಗಿ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೆ ಡೈಲಿ ವೇರ್ ಬಟ್ಟೆ ಹಾಕ್ಕೊಳ್ತಾನಲ್ಲ, ಹಾಗಾಗಿ ಈ ಥರ ಬಟ್ಟೆಗಳೆಲ್ಲ ಸ್ವಲ್ಪ ಅವ್ನಿಗೆ ಅನ್ಕಂಫರ್ಟಬಲ್, ಅಂದರೆ ಸೆಕೆ ಅನಿಸೋದು, ಒಂಥರ ಇರಿಟೇಷನ್ ಆಗೋದು ಆಗ್ತಾ ಇರತ್ತೆ ಅವನಿಗೆ. ಹಾಗಾಗಿ ಇದು ಜುಟ್ಟು ಬೇರೆ ನಾವು ಮುಡಿ ಕೊಟ್ಟಿಲ್ಲ, ಹಾಗಾಗಿ ಹಾಗೆ ಲಾಸ್ಟಲ್ಲೆಲ್ಲ ರೆಡಿ ಮಾಡಿ ಒಂದು ಬೋ ಥರ ಕಟ್ಕೊಂಡು ಮಾಮೂಲಿ ಕರ್ಕೊಂಡು ಹೋದೆ. ಸಂಜೆ ಮೇಲೆ ಸ್ನಾನ ಮಾಡಿಸ್ದೆ, ಬೆಳಿಗ್ಗೆಯಿಂದ ಸ್ನಾನ ಮಾಡಿಸ್ಲಿಲ್ಲ ಅವನಿಗೆ, ಯಾಕೆಂದರೆ ಫ್ರೆಶ್ ಆಗಿರ್ತಾನೆ ಕೇಕ್ ಕಟ್ ಮಾಡುವಾಗ ಅಂತ. ಮಕ್ಕಳು ಯೂಶ್ವಲಿ ಗೊತ್ತು ನಿಮಗೆ, ಬಿದ್ದು ಒದ್ದಾಡಿ ಎಲ್ಲ ಇದು ಮಾಡ್ಕೊಳ್ತಾರೆ. ಹಾಗಾಗಿ ಸಂಜೆ ಮೇಲೆ ರೆಡಿ ಮಾಡಿಕೊಂಡೆ ಅವನಿಗೆ. ನಾನು ಬಂದು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೆ, ಸ್ಲೀವ್ಲೆಸ್ಸು, ಮತ್ತು ಇದ್ರ ಮೇಲೆ ಒಂದು ಕೋಟ್ ಥರ ಬರುತ್ತೆ, ಅದನ್ನು ಹಾಕ್ಕೊಳ್ಳೋದು. ನಾನು ಫೈನಲಿ ರೆಡಿಯಾಗಿದ್ದೀನಿ. ನನ್ನ ಮಗಳಿಗೆ ಬೈತಾ ಇದ್ದೀನಿ ಏನೋ ಮಾಡೋದ್ಲು, ಹಾಗಾಗಿ ಅದನ್ನು ಕಟ್ ಮಾಡಿದೆ. ಹಾಯ್ ಹಲೋ ಗುಡ್ ಈವ್ನಿಂಗ್. ಇವಾಗ ಸಂಜೆ ಬಂದು 7:50 ಆಗಿಬಿಟ್ಟಿದೆ. ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಈ ಗಂಡಸ್ರನ್ನ ಕಾಯ್ಕೊಂಡು ಯಾವುದೇ ಫಂಕ್ಷನ್ಗೆ ಹೋದ್ರೂ ಹೀಗೆ ಆಗೋದು. ಯಾವಾಗಲೂ ಲೇಟ್ ಅವರೇ ಮಾಡೋದು, ಬಟ್ ನಾವೇ ಲೇಟು ಮೇಕಪ್ ಮಾಡ್ಕೊಳ್ಳೋದು ಅಂತಾರೆ. ಸೊ ನಾನು ಈ ಥರ ಬಿಗ್ರಿಯೇ ಇಯರಿಂಗ್ ಹಾಕ್ಕೊಂಡಿದ್ದೀನಿ, ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಮೇಕಪ್ ಸಿಂಪಲಾಗಿ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯನಿವರ್ಸರಿ ಇದೆ, ಹಾಗೆ ನನ್ನ ಮಗಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಅವ್ನ ಬರ್ತ್ಡೇ ಮಾಡ್ತಾಯಿದ್ದೀನಿ, ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಸೇಮ್ ಲಾಸ್ಟ್ ಟೈಮ್ ನಾನು ಬರ್ತ್ಡೇ ಮಾಡ್ಕೊಂಡಿದ್ನಲ್ಲ ಅಲ್ಲೇ ಮಾಡಿಸ್ತಾ ಇರೋದು. ಯಾಕೆ ಮಾಡಿಸಿಲ್ಲ, ನೆನ್ನೆನೂ ಮಾಡಿಸಿಲ್ಲ, ಮೊನ್ನೆ ಅವ್ನ ಬರ್ತ್ಡೇ ದಿವಸನೂ ಮಾಡಿಸಿಲ್ಲ ಅಂದರೆ ಅಮಾವಾಸ್ಯೆ ಇತ್ತು, ಅಮಾವಾಸ್ಯೆ ದಿವಸ ಮಾಡಿಸೋದು ಬೇಡ ಅಂದರು ನಮ್ಮ ಮನೆಯವರು. ಹಾಗಾಗಿ ಸ್ಕಿಪ್ ಮಾಡಿ ಇವತ್ತು ಮಾಡಿಸ್ತಾ ಇದ್ದೀನಿ ಕೇಕ್ ಕಟ್ಟಿಂಗು ಅವನಿಗೆ. ನಮ್ಮದೇನು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾಯಿಲ್ಲ, ನಾವು ಹಾಗೆ ರೆಡಿಯಾಗಿದ್ದೀವಲ್ಲ, ಒಂದು 4 ರೀಲ್ಸ್ ಮಾಡ್ಕೊಂಡು ಬರೋಣ ಅಂತ. ನನ್ನ ಮಗಳೂ ರೆಡಿಯಾಗಿದ್ದಾಳೆ. ಇವಾಗ ಹೊರಟಿದ್ದೀವಿ. ಬರಲ್ವಾ? ಫೋನ್ ಹತ್ರ ಬರಲ್ವಾ? ಬೇಡ ಬಿದ್ದಿರು, ಅವಳು ಬರಲ್ವಂತೆ ವೀಡಿಯೋದಲ್ಲಿ, ಅಲ್ಲೂ ಕ್ಯಾಪ್ಚರ್ ಮಾಡಲ್ಲ ಅವಳನ್ನ, ಹಾಗೆ ಬಿಡ್ತೀನಿ. ನನ್ನ ಮಗನ್ನ ಕೇಕ್ ಕಟ್ ಮಾಡೋದು ಮಾಡ್ತೀನಿ. ಅವನಿಗೆ ಬಟ್ಟೆ ಹಾಕೋ ಅಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಯೂಶ್ವಲಿ ಮಕ್ಕಳು ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಸುಮ್ಮನೆ ಹಠ ಮಾಡ್ತಾರೆ. ಹಾಗೂ ನಾನು ಚೆನ್ನಾಗಿರೋ ಕ್ವಾಲಿಟಿದೆ ತರಿಸಿದ್ದೀನಿ, ಅಂದ್ರೂ ಅವನಿಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಅಂದರೆ ಡ್ರೆಸ್ ಅಲ್ಲ, ಒಂದು ನಿಮಿಷ ಎಲ್ಲ ಆಫ್ ಮಾಡಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ಡ್ರೆಸ್ ಕೋಡ್ ಅಲ್ಲ, ಬಟ್ ಅವ್ನಿಗೊಂಥರ ಮನೇಲಿ ಫ್ರೀಯಾಗಿ ಇದ್ದು ರೂಢಿ ಅಲ್ವಾ, ಮಾಮೂಲಿ ಕಾಟನ್ ವೇರ್ ಮಾಡಿ ಡೈಲಿ ವೇರ್ದು. ಹಾಗಾಗಿ ಸೊ ಇವಾಗ ಹೊರಡೋಣ ಬನ್ನಿ. ಅವನು ನೋಡಿ ಆ ಡ್ರೆಸ್ ಇಷ್ಟ ಇಲ್ವಲ್ಲ, ಅವನಿಗೆ ಸೆಕೆ ಆಗ್ತಾ ಇದೆಯಲ್ಲ, ಹಾಗಾಗಿ ವಿಡಿಯೋ ಮಾಡಿ ಫೋಟೋ ತೆಗಿತಾ ಇದ್ರು. ಮಾಡಬೇಡ, ನಂಗೆ ಫೋಟೋನೂ ಬೇಡ, ನಂಗೆ ವೀಡಿಯೋನೂ ಬೇಡ ಅಂತ ಎಷ್ಟು ಹಠ ಮಾಡಿ ಕತ್ತಲಾಡಿಸ್ತಾ ನೋಡಿ, ನಂಗೆ ಬೇಡ 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 ಅಂತ. ಅಪ್ಪ ಸಖತ್ ಬುದ್ಧಿ ಬಂದ್ಬಿಟ್ಟಿದೆ ಈ ನಡುವೆ ಅಂತೂ. ಒಂಚೂರು ಹೇಳಿದ ಮಾತು ಕೇಳಲ್ಲ, ಇಷ್ಟು ಉದ್ದ ಇದ್ದಾನೆ ಇವನು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಇವನು ಕೇಳಲ್ಲ. ಇವಳು ಒಂದು ಮಾಮೂಲಿ ಸಿಂಪಲಾಗಿ ಒಂದು ಲೆಗಿನ್ಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ರೆಡಿಯಾಗಿದ್ದಾಳೆ. ನನ್ನ ಮಗಳೂ ಕೂಡ ಅವನು ಅಷ್ಟು ಕಿರಿಕಿರಿ ಮಾಡ್ತಾನೆ ಇದ್ದಾನೆ, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಬಾಯ್ ಬಾಯ್ ಬಾಯ್. ಅವಳಿಗೆ ಬೈದ್ನಲ್ಲ, ಅದಕ್ಕೆ ಅವಳು ಕ್ಯಾಮ್ರಾಗೆ ಬರಲ್ಲ ಅಂದ್ಲು. ಇಲ್ಲಿ ನೋಡಿ ಬಿಲ್ ಬಂದು 650 ಆಗಿದೆ, ಅಂದರೆ ಕೇಕ್ ಬಂದು 450 ಮತ್ತು ಪ್ಲಸ್ 200 ರುಪೀಸ್ ನಾನು ಫೈರ್ದು ರ್ಯಾಪ್ ಮಾಡಿ ಫೈರ್ದು ಪೇಪರ್ದು ಅಂತ ಹೇಳಿದೆ, ಅದಕ್ಕೆ ಎಕ್ಸ್ಟ್ರಾ ಕಸ್ಟಮೈಸ್ಗೆ 200 ರೂಪಾಯಿ ಅಂತ ತಗೊಂಡಿದ್ರು. ಆದರೆ ಅಲ್ಲ ಆಗಿದ್ದೆ ಇನ್ನೊಂದು, ನನ್ನ ಮಗಳು ಬರಲಿ, ನಮ್ಮ ಮನೆಯವ್ರು ಕರ್ಕೊಬರಕ್ಕೆ ಹೋಗಿದ್ದಾರಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು ನಾನು. ಅವಳಿಗೆ ಹಂಗೆಲ್ಲ ರೇಗಿದೆ ಅಂದ್ಬಿಟ್ಟು ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಅದಕ್ಕೇ ನಾನು ವೀಡಿಯೋಗೆ ಬರಲ್ಲ, ಏಂತಕ್ಕೂ ಬರಲ್ಲ ಅಂತ ಹೇಳ್ತಾ ಇದ್ಲು. ಸರಿ ಬೇಡ ಬಿಡು, ನಾನು ಇನ್ನೇತಕ್ಕೂ ಕ್ಯಾಪ್ಚರ್ ಮಾಡಲ್ಲ ಅಂತ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ. ಬಟ್ ಆಮೇಲೆ ಕ್ಯಾಪ್ಚರ್ ಮಾಡಿದ್ದೀನಿ. ಬಂದ್ಲು ಇವಾಗ ಫೈನಲಿ. ಮಕ್ಕಳು ಅಂದಮೇಲೆ ಇರುತ್ತೆ ಅಲ್ವ ಸ್ವಲ್ಪ ಕಿರಿಕಿರಿ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ಲು. ಆಮೇಲೆ ಸರಿ ಹೋದ್ಲು. ಇವಾಗ ಬಂದರು ನಮ್ಮ ಮನೆಯವರೆಲ್ಲ. ಇವಾಗ ಕೇಕ್ನ ಇಸ್ಕೋಬೇಕು. ಅಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಫೈರ್ ಕೇಕು ಕ್ಲೀನಾಗಿ ಮಾಡಿಕೊಡ್ತಾರೆ ಅಂದ್ಕೊಂಡ್ವಿ, ಬಟ್ ಅವ್ರಿಗೆ ಬರಲ್ವೋ ಏನಾಯಿತು ಅನ್ನೋದು ಗೊತ್ತಿಲ್ಲ. ಅದು ಕೇಕಿಗೆ ಪೂರ್ತಿ ಕಚ್ಕೊಂಡ್ಬಿಟ್ಟಿತ್ತು, ಹಂಗಾಗಿ ಅದು ಫೈರ್ ಆಗೋಲ್ಲ. ಅಂದರೆ ಇವಾಗ ಕೇಕಿಂದ ಡಿಸ್ಟೆನ್ಸಲ್ಲಿ ಅಟ್ಲೀಸ್ಟ್ 1 ಇಂಚ್ ಆದರೂ ಇಲ್ಲ ಅರ್ಧ ಇಂಚ್ ಆದರೂ ಅದು ಅಪ್ಪಿರಬೇಕು ಅದು ರ್ಯಾಪರು. ಅವ್ರೇನು ಮಾಡಿಬಿಟ್ಟಿದ್ದಾರೆ, ಫುಲ್ ಕೇಕಿಗೆ ಸ್ಟಿಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಕೊನೆಗೆ ಸ್ಟ್ಯಾಂಡೆಲ್ಲ ಕೊಟ್ಟರು, ಕೇಕ್ ಕೊಟ್ಟರು, ತೋರಿಸ್ತೀನಿ ನೋಡಿ ಅದು ಏನಾಗಿತ್ತು ಅಂತ.
ಪಾಪ ಅಂದರೂ ಪರವಾಗಿಲ್ಲ, ಅವರು ಬೇರೆ ಆಪ್ಷನ್ ಮಾಡಿಕೊಟ್ರು ನಮಗೆ. ಅದು ಸರಿ ಹೋಗಿಲ್ಲ ಬಿಡಿ ಸರ್, ಬೇರೆದು ಮಾಡ್ಕೊಳ್ಳಿ, ಅದಕ್ಕೆ ನಾನು ಚಾರ್ಜ್ ಮಾಡಲ್ಲ ಅಂತ. ನೋಡಿ ಈ ಥರ ಅಲ್ಲಿ ಕಾಣಿಸ್ತಾ ಇದೆಯಾ ಬ್ಲ್ಯಾಕಾಗಿ, ಅದು ಬಂದು ಕೇಕಿಗೆ ಅಂಟ್ಕೊಂಡ್ಬಿಟ್ಟಿದೆ. ಅದು ಟಿಶ್ಯೂ ಥರ ಇರುತ್ತೆ. ಅದನ್ನು ಎಷ್ಟೇ ಫೈರ್ ಮಾಡಿದ್ರೂ ಅದು ಇದಾಗ್ತಾ ಇಲ್ಲ. ನನ್ನ ಮಗಳು ನೋಡಿ ಇವಾಗ ಎಷ್ಟೇ ಫೈರ್ ಮಾಡಿದ್ರು ಅದು ಫೈರ್ ಆಗ್ತಾ ಇಲ್ಲ. ಅದು ಸರ್ರ ಅಂತ ಪರದೆ ಥರ ಫುಲ್ಲು ಓಪನ್ ಆಗಬೇಕದು, ಅದು ಓಪನ್ ಆಗ್ತಾ ಇಲ್ಲ. ಅವ್ರಿಗೆ ಮಾಡೋಕ್ಕೆ ಬಂದಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಕಚ್ಕೊಂಡ್ಬಿಟ್ಟಿದೆ ಅದು ಕೇಕಿಗೆ ಟಿಶ್ಯೂ ಥರ. ಅದು ಹೇಗೆ ಬರುತ್ತೆ ಹೇಳಿ. ಆಮೇಲೆ ಏನು ಮಾಡಿದ್ವಿ, ಬೇಡ ಇದು ತೆಗೆದುಬಿಡಿ ಅಂತ ಅಂದ್ವಿ. ಆಮೇಲೆ ಅವ್ರಿಗೂ ಗೊತ್ತಿತ್ತು, ಅವ್ರಿಗೂ ಇದು ಸರಿ ಬಂದಿಲ್ಲ ಅಂತ. ಆಮೇಲೆ ಏನು ಮಾಡಿದ್ರೆ, ಸರ್ ಬೇಡ ಬಿಡಿ, ಇದು ನಾನು ಬಾಂಬ್ ಕೇಕ್ಗೆ ರೆಡಿ ಮಾಡಿಕೊಡ್ತೀನಿ ಬಿಡಿ ಅಂತ ಅಂದರು. ಸರಿ ಆಯಿತು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾ ನಾವು ಅಂತ ಕೇಳಿದ್ವಿ. ಇಲ್ಲ ಬಿಡಿ, ನಮ್ದಲ್ವ ಮಿಸ್ಟೇಕು, ನೀವೇನು ಚಾರ್ಜ್ ಮಾಡಬೇಡಿ ಅಂತ ಅವ್ರು ಅಂದರು. ಆಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಡಿಸಪಾಯಿಂಟ್ ಆದರು. ಆಮೇಲೆ ಅವರು ಬೇರೆದು ಮಾಡಿಕೊಡ್ತೀನಿ ಅಂದರು. ಇವ್ರಿಗೆ ತಾಳ್ಮೆ ಇರಲಿಲ್ಲ. ಆಮೇಲೆ ನನ್ನ ಮಗಳು ಬಂದು ಈ ಥರ ಕನ್ನಡಕ ಇಸ್ಕೊಂಡು ಹಾಕ್ಕೊಂಡ್ಳು. ಇದಕ್ಕೆಲ್ಲ ಏನು ಪ್ರೈಸ್ ಇಲ್ಲ, ಕಾಸ್ಟ್ ಇಲ್ಲ, ಎಲ್ಲ ಫ್ರೀ, ಡೆಕೋರೇಷನ್ಗೂ ಅಷ್ಟೇ, ಅವ್ಳು ಹಾಕ್ಕೊಂಡಿರೋದಕ್ಕೂ ಅಷ್ಟೇ. ಅದೆಲ್ಲ ಪ್ರಾಪರ್ಟಿ ಇಟ್ಟಿರ್ತಾರೆ, ಕೊಡ್ತಾರೆ ಅಷ್ಟೇ ಸೆಲೆಬ್ರೇಷನ್ಗೆ. ಅದೆಲ್ಲ ಒಂಥರ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತಲೇ ಹೇಳ್ಬೋದು. ಇವಾಗ ಬಾಂಬ್ ಕೇಕ್ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೊಂದು ಫೈರಿಂಗ್ದು ಫಿಕ್ಸ್ ಮಾಡಿ ಕ್ಲೀನಾಗಿ ಕೂತಿದೆ ಅಂತ ನೋಡ್ತಾ ಇದ್ದಾರೆ. ಸೊ ಇದು ಬಂದು ಈ ಥರ ಅಂಟಿಸಿದ ತಕ್ಷಣ ಹಿಂಗೆ ಫೈರ್ ಆಗಿ ಓಪನ್ ಆಗುತ್ತೆ. ಇದು ಒಂಥರ ನನಗಿಷ್ಟ ಆಯಿತು. ಏನು ಮಾಡೋಕ್ಕಾಗಲ್ಲ, ಅದು ಸರಿ ಬರಲಿಲ್ವಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ಒಂದಲ್ಲ ಒಂದು ಆಪ್ಷನ್ ಇದ್ದೇ ಇರುತ್ತಲ್ವ. ಹಾಗಾಗಿ ಫೈನಲಿ ಇದನ್ನು ಕಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತಲ್ವ. ಇದು ಬಂದು ಆಲ್ಮಂಡ್ ಮತ್ತು ಚಾಕ್ಲೇಟ್ ಕೇಕ್ ಅಂತ ಮಾಡಿಸಿದ್ರು ನಮ್ಮ ಮನೆಯವರು. ಹಾಗಾಗಿ ಇವನಂತೂ ಕೇಕ್ ಕಟ್ ಮಾಡೋದಿಲ್ಲ ಅಂತ ಹಠ ಮಾಡ್ತಾನೆ. ಇವನು ಮೊದಲನೇ ವರ್ಷದಲ್ಲೂ ಹೀಗೆ ಮಾಡ್ದೆ, ಇವಾಗಲೂ ಹೀಗೆ ಮಾಡ್ತಾನೆ. ಸ್ವಲ್ಪ ನರ್ವಸ್ ಆಗ್ತಾನೆ, ಏನಂತ ಗೊತ್ತಿಲ್ಲ, ನೋಡಬೇಕು, ಏನೋ ಗಾಬರಿಗೋ ಏನೋ. ಫೈನಲಿ ಕೇಕ್ ಕಟ್ ಮಾಡಿಸಿದ್ವಿ. ಅಂತೂ ಇಂತೂ ನನ್ನ ಮಗನ ಬರ್ತಡೇ ಮುಗಿಸ್ದೆ ನಾನು. ನನ್ನ ಮಕ್ಳಿಗೆ, ಅವಳಿಗೆ ಆದರೂ ಅಷ್ಟೇ, ಇವನಿಗೆ ಆದರೂ ಅಷ್ಟೇ, ಅಟ್ಲೀಸ್ಟ್ ನಾನು ಕೇಕ್ ಆದರೂ ಸರಿ ಕಟ್ ಮಾಡೇ ಮಾಡಿಸ್ತೀನಿ. ತುಂಬ ಗ್ರ್ಯಾಂಡಾಗಿ ಮಾಡದೆ ಹೋದರು. ಇಲ್ಲ ಈ ಥರ ಯಾವ್ದಾರು ಒಂದು ಆಪ್ಷನ್ಸ್ಗಳು ಹುಡುಕ್ತಾ ಇರ್ತೀನಿ. ಯೂಟ್ಯೂಬಲ್ಲೇ ಆಗ್ಬೋದು, ಇಲ್ಲ ಪಬ್ಲಿಕಲ್ಲೇ ಆಗ್ಬೋದು, ಓಡಾಡ್ತಾ ಇರ್ತೀವಲ್ಲ, ಯೂಶ್ವಲಿ ಹುಡುಕೊಂಡು ನನ್ನ ಮಕ್ಳಿಗೆ ಸೆಲೆಬ್ರೇಷನ್ ಮಾಡೇ ಮಾಡ್ತೀನಿ. ಯಾಕೆ ಅಂದರೆ ಎಲ್ಲ ತಂದೆ ತಾಯಿಗಳಿಗೂ ನಮಗಿಂತ ನಮ್ಮ ಮಕ್ಕಳು ಚೆನ್ನಾಗಿರಬೇಕು. ಇವಾಗ ನಾವು ಮಾಡದೇ ಇರೋ ಅಂಥದ್ದು, ನೋಡದೇ ಇರೋ ಅಂಥದ್ದೆಲ್ಲ ನಮ್ಮ ಮಕ್ಳಿಗೆ ಮಾಡಿಸ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾನು ಮಾಡಿಸ್ತೀನಿ. ನಾವು ವರ್ಷದಲ್ಲಿ ಪೂರ್ತಿ ಎಷ್ಟು ಸಂಪಾದನೆ ಮಾಡ್ತೀವಿ, ಆಮೇಲೆ ಎಷ್ಟು ಕಮಿಟ್ಮೆಂಟ್ಸ್ಗೆಲ್ಲ ದುಡ್ಡನ್ನ ಪೇ ಮಾಡ್ತೀವಿ, ಕಟ್ತೀವಿ, ತುಂಬಾ ಇರುತ್ತೆ. ಲೋನ್ಗಳು ಮತ್ತು ರೆಂಟು, ಅದು ಇದು ಹಾಳು ಮೂಳು ಅಂತ ಕಟ್ಟೋದು ಇದ್ದೇ ಇರುತ್ತೆ ಲೈಫಲ್ಲಿ. ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಮಕ್ಕಳಿಗೋಸ್ಕರ ಅವರ ಬರ್ತಡೇ, ಹುಟ್ಟಿದ ಹಬ್ಬದ ದಿವಸ ವರ್ಷಕ್ಕೆ ಒಂದು ಸತಿ ಒಂದು 500 ರೂಪಾಯೋ 700 ರೂಪಾಯೋ ಒಂದು ಕೇಕ್ ಕಟ್ ಮಾಡಿಸಿಲ್ಲ ಅಂದರೆ ಏನು ಪ್ರಯೋಜನ ಅಂತ ನೀವೇ ಹೇಳಿ. ನನಗಂತೂ ಇಷ್ಟನೇ ಆಗಲ್ಲ. ಅದಕ್ಕೆ ನಮ್ಮ ಕಷ್ಟಗಳು ಮಾಮೂಲಿ ಇದ್ದೇ ಇರುತ್ತೆ. ಹಾಗಂತ ನಾವು ಮಕ್ಕಳಿಗೆ ಸೆಲೆಬ್ರೇಷನ್ ಮಾಡದೆ ಇರೋಕ್ಕಾಗಲ್ಲ. ಹಾಗಾಗಿ ನಾನು ಅಟ್ಲೀಸ್ಟ್ ಒಂದು ಕೇಕ್ ಆದರೂ ಸರಿ ಕಟ್ ಮಾಡಿಸ್ತೀನಿ. 2 ದಿವಸ ಲೇಟ್ ಆದರೂ ಸರಿಯೇ ನಾನು ಮಾಡಿಸ್ತೀನಿ. ನಾನು ಯೂಶ್ವಲಿ ಅವಾಗಿಂದನೂ ಹಾಗೆ, ನನ್ನ ಮಗಳಿಗೂ ಅಷ್ಟೇ ಅವಾಗಿಂದನೂ ನಾನು ಹಾಗೇ ಮಾಡಿಸ್ತಾ ಇದ್ದೆ. ಹಾಗಾಗಿ ಅವನಿಗೂ ಇದೇ ಥರನೇ ಮಾಡಿಸ್ತೀನಿ. ನನಗೆ ಏನೋ ಒಂಥರ ಮಕ್ಕಳಿಗೆ ಬರ್ತಡೇ ಸೆಲೆಬ್ರೇಷನ್ ಮಾಡಿಲ್ಲ ಅಂದರೆ ಒಂಥರ ಅನ್ಕಂಫರ್ಟಬಲು. ಹಾಗಾಗಿ ನಾನು ಮಾಡೇ ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಯ್ಯೋ ಬಿಡು, ದೊಡ್ಡವರಾದ್ರಲ್ಲ ಇನ್ನೇನು ಮಾಡಿಸೋದು ಅಂತ ಅನ್ಬೋದು. ಆದರೂ ಸಿಂಪಲಾಗಿ ಅಟ್ಲೀಸ್ಟ್ ಒಂದು ಕೇಕ್ ಆದರೂ ಕಟ್ ಮಾಡಿಸ್ಲೇಬೇಕು. ಇವಾಗಂತೂ ಎಷ್ಟು ಏಜ್ ಆದವ್ರು ಎಲ್ಲರೂ ಮಾಡೇ ಮಾಡ್ತಾರೆ. ಅವಾಗ ನಾವು ಚಿಕ್ಕವರು ಇರುವಾಗ ಬೇರೆಯವ್ರು ನೋಡಿ ನಮಗೂ ಆಸೆ ಆಗ್ತಾಯಿತ್ತು. ಹಾಗಾಗಿ ನಾವು ನಮ್ಮ ಮಕ್ಳಿಗಾದರೂ ಮಾಡೋಣ ಅಂದ್ಬಿಟ್ಟು ನಾನು ಮಾಡಿಸ್ತೀನಿ. ನಮ್ಮ ಮನೆಯವರು ಅಷ್ಟೇ ಆ ಥರ ಎಲ್ಲ ಮಿಸ್ ಮಾಡೋದೇ ಇಲ್ಲ. ಬರ್ತಡೇಗೆ ಮಾಡಿಸ್ತಾರೆ, ಕೇಕ್ ಕಟ್ ಮಾಡಿಸ್ತಾರೆ. ಅದೇನೋ ಒಂಥರ ಖುಷಿ, ಮನಸ್ಸಿಗೆ ಸಮಾಧಾನ. ಮಕ್ಕಳಿಗೆ ಮಾಡಿದಷ್ಟು ನಮಗೆ ಖುಷಿನೇ ಕೊಡುತ್ತೆ ಹೊರತು ಬೇಜಾರು ಆಗಲ್ಲ. ನಮಗೆ ದುಡ್ಡಿಲ್ಲ ಅನ್ನೋ ಕೊರಗು ಎಷ್ಟೇ ಇದ್ರೂ ನಾವು ಮಾಡಲೇಬೇಕು ಅನ್ನೋದು ಅದು ನಮ್ಮ ಕರ್ತವ್ಯ. ನಾವು ಮಾಡೇ ಮಾಡ್ತೀವಿ. ನನ್ನ ಮಗ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನಲ್ವ ಆ ಡ್ರೆಸ್ಸಲ್ಲಿ. ನನಗಂತೂ ತುಂಬಾ ಖುಷಿ ಆಯಿತು ಅವನನ್ನು ನೋಡಿ. ಆಮೇಲೆ ನನ್ನ ಮಗಳು ಅದೆಂತ ಹೇಳ್ತಾಳೆ, ಆ್ಯಕ್ಚುಲಿ ಅದು ಬಂದು 50 ರೂಪಾಯಿ. ಅದು ಬರೀ ಕ್ರೀಮ್ ಇರುತ್ತೆ. ಅಂದರೆ ಇವಾಗ ಪೇಸ್ಟ್ರಿ ಕೇಕ್ ಮೇಲೆ ಕ್ರೀಮ್ ಹಾಕಿರ್ತಾರಲ್ಲ ಅದೇ ಅದು. ಅದನ್ನು ತೊಗೊಂಡು ತಿಂತಾ ಇದ್ದೆ. ಬಟ್ ನನಗೇನು ಇಷ್ಟ ಆಗಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಅದನ್ನು ತಿಂದಿದ್ದು. ನಾನು ಯೂಶ್ವಲಿ ಸ್ವೀಟೆಲ್ಲ ಅಷ್ಟು ಇಷ್ಟಪಡೋಕ್ಕೆ ಹೋಗಲ್ಲ. ಹಾಗಾಗಿ ಒಂದು ಬೈಟ್ ತಿಂದು ಕೊಡೀಲಿ ನೋಡೋಣ ಅಂದ್ಬಿಟ್ಟು ತಿಂದೆ. ಫುಲ್ಲು ಕ್ರೀಮ್ ಅದು. ಏನೋ ಮಕ್ಕಳಿಷ್ಟ ಕೊಡಿಸಿದ್ದಾರೆ, ತಿಂತಾ ಇದ್ದಾಳೆ ಅವಳು. ನನಗೇನು ಇಷ್ಟ ಆಗಲ್ಲ ಇದೆಲ್ಲ. ಸೊ ಫೈನಲಿ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಮಾಡಾಯಿತು. ಕೇಕ್ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಪ್ಯಾಕ್ ಮಾಡಿಸ್ಕೊಂಡು ನಾವೆಲ್ಲ ಏನು ಜಾಸ್ತಿ ತಿನ್ನೋಕ್ಕೆ ಹೋಗಲಿಲ್ಲ. ಯಾಕಂದರೆ ಮಳೆ ಬಂದ್ಬಿಡುತ್ತೆ, ವೆದರ್ ಸರಿಗಿಲ್ಲ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಆ್ಯಕ್ಚುಲಿ ನಾವು ಹೊರಡೋಕ್ಕೂ ಮುಂಚೆನೇ ಮನೇಲೆ
4 ಗಂಟೆ ಹಂಗೆ ಸಖತ್ ಜೋರು ಮಳೆ ಬಂದು ಇವತ್ತೇನೋ ನಮ್ಮ ಪುಣ್ಯಕ್ಕೆ ಬೇಗ ಮಳೆ ನಿಂತೋಗಿತ್ತು. ಹಾಗಾಗಿ ಸಂಜೆ ಮಳೆ ಬಂದಿಲ್ಲ. ಯೂಶ್ವಲಿ ಸಂಜೆ ಬರ್ತಿತ್ತು, ಇವತ್ತೇನೋ ಬೇಗನೆ ಬಂದು ನಿಂತೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಕಟ್ ಮಾಡಾಯ್ತು. ಇವಾಗ ಪ್ಯಾಕ್ ಮಾಡಿಸ್ಕೊಂಡು ನಮ್ಮ ಮನೆಯವ್ರಿಗೋಸ್ಕರ ಕಾಯ್ತಾ ಕೂತಿದ್ದೀನಿ. ಯಾಕಂದ್ರೆ ನನ್ನ ಮಗಳನ್ನ ಬಿಟ್ಟು ಬರಬೇಕಲ್ಲ, ಹಾಗಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ 2 ವೀಲರಲ್ಲಿ 4 ಜನನು. ಹಾಗಾಗಿ ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಯಾಕಂದ್ರೆ ಅವಳು ಚಿಕ್ಕವಳಲ್ವ, ಅವಳನ್ನ ಬಿಟ್ಟು ಹೋಗೋದು ಸೇಫ್ ಅಲ್ಲ. ಹಾಗಾಗಿ ನಾನು ಕೂತಿದ್ದೆ. ಸೊ ಫೈನಲ್ ನಮ್ಮ ಮನೆಯವ್ರು ಬಂದರು, ನಾನು ಹೊರಟೆ. ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಮಗನ ಬರ್ತಡೆ ನಿಮಗೆ ಹೇಗೆ ಅನ್ನಿಸ್ತು, ನನ್ನ ಅಭಿಪ್ರಾಯ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ಆ ಕೇಕ್ ಫೇಲ್ ಆಯ್ತಲ್ಲ, ಸೊ ಹಾಗಾಗಿ ಬಾಂಬ್ ಕೇಕ್ ರೆಡಿ ಮಾಡಿಕೊಟ್ರಲ್ಲ, ಇದಕ್ಕೆ ನಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲಿಲ್ಲ. ಒಟ್ಟು 650 ಏನೋ ಆಗಿದ್ದು. 450 ಕೇಕಿಗೆ 200 ರುಪೀಸು ಆ ರ್ಯಾಪರ್ಗೆ ಅಂತ. ಆಮೇಲೆ 100 ರುಪೀಸ್ ಅವ್ರು ವಾಪಸ್ ಕೊಟ್ಟರು ನಮಗೆ. 550 ಆಯಿತು ಫೈನಲಿ ಕೇಕಿಗೆ, ಮತ್ತು ಇದು ಬಾಂಬ್ ಸೆಟಪ್ ಮಾಡೋದಕ್ಕೆ. ಪಾಪ ಅವ್ರದ್ದೇ ಮಿಸ್ಟೇಕ್ ಅಂದ್ಬಿಟ್ಟು 100 ರುಪೀಸ್ ರಿಟರ್ನ್